ಎಲ್ಲೋ ನಮಸ್ಕಾರ ಗುರು. ಈ ಇಂಡಸ್ಟ್ರಿಯಲ್ಲಿ ಅಂದರೆ ಪ್ಯಾನ್ ಇಂಡಿಯಾ ಫಿಲಮ್ ಇಂಡಸ್ಟ್ರಿಯಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಲುಕ್ ಹಾಕೊಂಡು ಬಂದ್ಬಿಡೋಣ. ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಗುಡ್ ನ್ಯೂಸಿಂದ ಸ್ಟಾರ್ಟ್ ಮಾಡಿಬಿಡೋಣ ಗುರು. ಅದೇನಂದರೆ ಅಂಬರೀಷ್ ಅವ್ರ ಮಗ ಗುರು, ನಮ್ಮ ಅಭಿಷೇಕ್ ಅಂಬರೀಷ್ ಅವ್ರು ಇದ್ದಾರಲ್ಲ, ಅವ್ರಿಗೆ ಒಂದು ಗಂಡ್ಮೋಗಿ ಆಗಿದೆ ಗುರು. ನೋಡೋಣ, ನಮ್ಮ ಅಭಿಷೇಕ್ ಅವರು ಅಪ್ಪನ ಲೆಗಸಿನ ಮುಂದುವರ್ಸ್ಕೊಂಡು ಹೋಗೋಕ್ಕಾಗಿಲ್ಲ. ಸೊ ಈ ಮಗು ಆದ್ರೂ ಅಂಬರೀಷ್ ಅವ್ರ ಲೆಗಸಿನ ಮುಂದುವರ್ಸ್ಕೊಂಡು ಹೋಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಾಯೋಣ. ಇನ್ನು ಟಾಲಿವುಡ್ಡಲ್ಲಿ ಮೋಸ್ಟ್ ಅವೈಟೆಡ್ ಮೂವಿ ಪುಷ್ಪ ವಿಷಯಕ್ಕೆ ಬಂದರೆ ಯಪ್ಪ, ದಿನಕ್ಕೊಂದೊಂದು ಕಾಂಟ್ರವರ್ಸಿ, ದಿನಕ್ಕೊಂದೊಂದು ಸುದ್ದಿ ಗುರು. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಎಂಡ್ ಮಾಡಬೇಕು ಅಂತ ಗೊತ್ತೇ ಆಗಲ್ಲ. ಅದರಲ್ಲಿ ಪುಷ್ಪ ಫಿಲಮಲ್ಲಿ ಒಂದು ಐಟಮ್ ಸಾಂಗ್ಗೆ ನಮ್ಮ ಶ್ರೀಲೀಲಾ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸುದ್ದಿ ಕೇಳ್ಪಟ್ಟೆ ಗುರು. ಇಲ್ಲ ಗುರು, ಕನ್ಫರ್ಮ್ ಮಾಡ್ಕೋಬೇಕು, ಯಾಕಂದರೆ ಲೀಕಡ್ ಪಿಕ್ಸ್ ವೀಡಿಯೋಸ್ ಅಲ್ಲ, ಅದು ಲೀಕ್ ಆಗಿಬಿಟ್ಟಿದೆ. ನಮ್ಮ ಶ್ರೀಲೀಲಾ ಅಕ್ಕ ಬಹುತೇಕ ಖಚಿತವಾಗಿಬಿಟ್ಟೈತೆ ಗುರು ಡ್ಯಾನ್ಸ್ ಆಡೋದು ಮೂವಿಯಲ್ಲಿ. ನೋಡೋಣ ಈ ಸಾಂಗು ಯಾವ ಲೆವೆಲ್ಗೆ ಇಟ್ಟಾಗುತ್ತೆ ಅಂತ. ಇನ್ನು ಮೂವಿ ರಿಲೀಸ್ ವಿಷಯಕ್ಕೆ ಬಂದರೆ ಡಿಸೆಂಬರ್ 5ಗೆ ಫೈನಲೈಸ್ ಮಾಡಿಬಿಟ್ಟವ್ರೆ ಗುರು ಮೇಕರ್ಸು. ಈ ಅಪ್ಪ ಬಾಹುಬಲಿ 2ಗೂ ಇಷ್ಟೊಂದು ವೆಯ್ಟ್ ಮಾಡಿರಲಿಲ್ಲ ಗುರು ಫ್ಯಾನ್ಸು. ನೋಡೋಣ, ಇದೇನ ಪೋಸ್ಟ್ಪೋನ್ ಆದರೆ ದಯವಿಟ್ಟು ರಿಲೀಸೇ ಮಾಡೋಕ್ಕೆ ಹೋಗ್ಬೇಡ್ರಿ ಗುರು. ಥಿಯೇಟ್ರಲ್ಲಿ ಡೈರೆಕ್ಟಾಗಿ OTTಯಲ್ಲಿ ಮಾಡಿಬಿಡ್ರಿ, ನೋಡ್ಕೊಬಿಡ್ತೀವಿ. ಇನ್ನು ಈ ಮೂವಿ ಫಸ್ಟ್ ಪಾರ್ಟು ದೇವಿಶ್ರೀ ಪ್ರಸಾದ್ ಅವರು ಕಂಪೋಸ್ ಮಾಡಿದ್ರು. ಈಗ ಅಣ್ಣನಿಗೆ ಬೇರೆ ಬೇರೆ ಶೆಡ್ಯೂಲ್ಸ್ ಇದ್ದಿದ್ದ ಕಾರಣ ಸುಕ್ಕು ಮತ್ತು ಅಲ್ಲು ಅರ್ಜುನ್ ಅವ್ರಿಗೆ ಬ್ಯಾಕ್ ಊರ್ದೆ 3 ಜನ ಕಂಪೋಸರ್ಸ್ಗೆ ಬ್ಯಾಕ್ಗ್ರೌಂಡ್ ಮಾಡ್ರಿ ಅಂತ ಹೇಳ್ಬಿಟ್ಟು ಬೇಡಿಕೆ ಇಟ್ಟವ್ರಂತೆ ಗುರು. ಅದರಲ್ಲಿ ಅಜನಿತ್ ಲೋಕನಾಥ್, ಶ್ಯಾಮ್ CS ಮತ್ತು ತಮನಣ್ಣ. ಬಟ್ ಏನೇ ಆದ್ರೂ ಒಬ್ಬನು ಮಾಡಿದ ಅಡುಗೆಗೆ ಇನ್ನೊಬ್ಬನು ಹೆಸರಿಟ್ಕೊಂಡು ನಾನೇ ಮಾಡಿದ್ದು ಅಂತ ಹೇಳೋದು ಚೆನ್ನಾಗಿರಲ್ಲ ಗುರು. ದೇವಿಶ್ರೀ ಪ್ರಸಾದ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ನನ್ನ ಫೀಲ್ಡಿಂಗು. ಏನಂತೀರಾ? ಇನ್ನು ನಮ್ಮ ಸ್ಯಾಂಡಲ್ವುಡ್ ವಿಷಯಕ್ಕೆ ಬಂದರೆ ರಿಷಬ್ ಶೆಟ್ರು ಹೆವಿ ಬ್ಯುಸಿ ಆಗಿಬಿಟ್ಟವ್ರೆ ಗುರು. ಅದರಲ್ಲಿನೂ ಒಂದು ಕಡೆ ಡೈರೆಕ್ಷನ್ನು, ಇನ್ನೊಂದು ಕಡೆ ಆ್ಯಕ್ಟಿಂಗು, ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತವ್ರೆ ಗುರು. ಇನ್ನು ಹೋದ ವರ್ಷ ಸೈಲೆಂಟಾಗಿ ಬಂದೆ ಬಿಗ್ ಹಿಟ್ ತೊಗೊಂಡಿರೋ ಹನುಮಾನ್ ಮೂವಿ ಸೀಕ್ವೆಲ್ ಬರ್ತಾ ಇರೋದು ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ಆ ಮೂವಿಯಲ್ಲಿ ಹನುಮಾನ್ ಪಾತ್ರನ ಮಾಡ್ತಾವ್ರೆ ಗುರು. ಈಗಾಗಲೇ ಈ ಮೂವಿಯ ಒಂದು ಪೋಸ್ಟರ್ ರಿಲೀಸ್ ಮಾಡೋರು ಗುರು. ಪೋಸ್ಟರ್ ನೋಡ್ತಾ ಇದ್ರೆ ಒಂಥರ ಅಡಾಪ್ಟ್ ಅಂತಲೇ ಹೇಳ್ಬೋದು ಗುರು ನಮ್ಮ ಶೆಟ್ರು. ಒಂದು ಕಡೆ ಕಾಂತಾರ ಚಾಪ್ಟರ್ 1 ಶೂಟಿಂಗು, ಇನ್ನೊಂದು ಕಡೆ ಹನುಮಾನ್ ಶೂಟಿಂಗು, ಒಂಥರ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು ಗುರು ಶೆಟ್ರಿಗೆ. ಇನ್ನು ಡಿ ಬಾಸ್ ಅಭಿಮಾನಿಗಳಿಗೆ 2 ಹಬ್ಬನೇ ಅಂತಲೇ ಹೇಳ್ಬೋದು ಗುರು ಈ ವಾರ ಪೂರ್ತಿ. ಅದರಲ್ಲೊಂದು ಅಣ್ಣ ಜೈಲಿಂದ ರಿಲೀಸ್ ಆಗಿದ್ದರೆ, ಇನ್ನೊಂದು ಅಣ್ಣನ ಮೂವಿ ನವಗ್ರಹ ರಿಲೀಸ್ ಆಗಿದೆ ಗುರು. ಡಿ ಬಾಸ್ ಅಭಿಮಾನಿಗಳಿಗಂತೂ ಹಬ್ಬ ಗುರು. ಏನೋ ಡಿ ಬಾಸು ಮುಂದೆ ಅನ್ನ ಚೆನ್ನಾಗಿರಲಿ. ಇನ್ನು ಈ ವಾರ ಎಲ್ಲ ಲ್ಯಾಂಗ್ವೇಜಲ್ಲೂ ಯಾವ್ಯಾವ ಟ್ರೈಲರ್ ರಿಲೀಸ್ ಆಗಿದೆ ಅಂದರೆ, ಮೊದಲಿಗೆ ಸ್ಯಾಂಡಲ್ವುಡ್ಡಲ್ಲಿ ನರ್ತನ್ ಮತ್ತು ಶಿವಣ್ಣ ಕಾಂಬಿನೇಷನಲ್ಲಿ ಬರ್ತಾ ಇರೋ 2ನೇ ಮೂವಿ ಭೈರತಿ ರಣಗಲ್ ಟ್ರೈಲರ್ ರಿಲೀಸ್ ಆಗಿದೆ ಗುರು. ಟ್ರೈಲರ್ ನೋಡ್ತಾ ಇದ್ರೆ ಡೈರೆಕ್ಟರ್ ನರ್ತನ್ ಅವರು ಏನೋ ಒಂಥರ ಡಿಫ್ರೆಂಟಾಗಿ ಶಿವಣ್ಣನ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಹೊರಟವ್ರೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗ್ತೈತೆ ಗುರು. ಅದರಲ್ಲೂ ಡ್ಯುವೆಲ್ ರೋಲು. ಟ್ರೈಲರ್ ನೋಡಿದ್ರೆ ಪ್ರಾಮಿಸಿಂಗ್ ಆಗೇ ಇದೆ ಗುರು. ನೋಡೋಣ ಮೂವಿ ಬಂದಮೇಲೆ ಯಾವ ರೀತಿ ಇರುತ್ತೆ ಅಂತ. ಇನ್ನು ಗೇಮ್ ಚೇಂಜರ್ ಮೂವಿ ಟೀಸರು ಈಗಾಗಲೇ ರಿಲೀಸ್ ಆಗಿದೆ ಗುರು. ಡೈರೆಕ್ಟರ್ ಶಂಕರ್ ಅವರು ಇಂಡಿಯನ್ 2 ಅಂತ ಹೇಳ್ಬಿಟ್ಟು ಒಂದು ಸಾಲಿಡ್ ಡಿಸಾಸ್ಟರ್ನ ನೋಡಿದ್ದಾರೆ. ನೋಡೋಣ ಈ ಮೂವಿ ಯಾವ ರೀತಿ ಇರುತ್ತೆ ಅಂತ. ಟ್ರೈಲರ್ ನೋಡ್ತಾ ಇದ್ರೆ ಏನೋ ಒಂಥರ ಹೊಸ್ದಾಗಿ ಅನ್ನಿಸ್ತೈತೆ ಗುರು. ಈ ಮೂವಿಯಲ್ಲಿ ಕೂಡ ರಾಮಣ್ಣಂದು ಡ್ಯುವೆಲ್ ರೋಲು, ಟೀಸರ್ ಮೇಕಿಂಗು ಎಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಹೊಸ್ದಾಗಿ ಕಾಣಿಸ್ತೈತೆ. ನೋಡೋಣ ಮೂವಿ ಬಂದಮೇಲೆ ಯಾವ ರೀತಿ ಮ್ಯಾಜಿಕ್ ಮಾಡುತ್ತೆ ಅಂತ. ಇನ್ನು ಕಾಲಿವುಡ್ ವಿಷಯಕ್ಕೆ ಬಂದರೆ ಕಂಗುವಾ ಬಿಟ್ಟರೆ ಬೇರೆ ಯಾವುದು ಮೋಸ್ಟ್ ಅವೈಟೆಡ್ ಮೂವೀಸ್ ಲಿಸ್ಟಲ್ಲಿ ಇರೋಕ್ಕೆ ಚಾನ್ಸೇ ಇಲ್ಲ ಗುರು. ಆ ಲೆವೆಲ್ಗಿರುತ್ತೆ ನಮ್ಮ ರೋಲೆಕ್ಸ್ ಅವ್ರದ್ದು ಫ್ಯಾನ್ ಬೇಸು. ಈಗಾಗಲೇ ಮೂವಿಯ 2 ಟ್ರೈಲರ್ ರಿಲೀಸ್ ಆಗಿದೆ ಗುರು. ಒಂದು ಸಾಕಾಗಿತ್ತು ಗುರು, ಇನ್ನೊಂದು ಅದಕ್ಕೂ ಮೇಲೆ ಐತೆ ಗುರು. ಬಟ್ ನನಗೆ ಬೇಜಾರು ಏನು ಅಂದರೆ ಕಂಗುವಾ ಬ್ಯಾಕ್ಡ್ರಾಪ್ನ ಇಟ್ಕೊಂಡು ಪ್ರೆಸೆಂಟನ್ನು ಮಿಕ್ಸ್ ಮಾಡೋದು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಗುರು. ಹಿಸ್ಟೋರಿಕಲ್ ಡ್ರಾಮಾನೇ ಫುಲ್ ಲೆಂತ್ ಮೂವಿ ಮಾಡಿದರೆ ಚೆನ್ನಾಗಿರೋದು ಅಂತ ನನ್ನ ಫೀಲಿಂಗ್ ಗುರು. ನಿಮಗೂ ಏನಾದರೂ ಅದೇ ಥರ ಅನಿಸಿದ್ರೆ ಕಂಗುವಾ ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಕನ್ನಡದಲ್ಲಿ ವರ್ಸಟೇಲ್ ಆ್ಯಕ್ಟರ್ ಅಂತ ಹೇಳ್ಬಿಟ್ಟು ಈಗಾಗಲೇ ಗುರುತಿಸ್ಕೊಂಡಿರೋ ರಾಜ್ಬಿ ಶೆಟ್ರ 45 ಮೂವಿಯ ಟೀಸರ್ ರಿಲೀಸ್ ಆಗಿದೆ ಗುರು. ಈ ಮೂವಿಯಲ್ಲಿ ಏನು ವಿಶೇಷತೆ ಅಂದ್ರೆ, ಈ ಮೂವಿಯಲ್ಲಿ ನಮ್ಮ ಶೆಟ್ರ ಜೊತೆಗೆ ಉಪೇಂದ್ರ ಅವರು ಮತ್ತು ಶಿವಣ್ಣ ಅವರು ಗೆಸ್ಟ್ ರೋಲ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಟಾಕ್ ಗುರು. ಮೊದಲೇ ಶೆಟ್ರ್ ಮೂವಿ, ಅದರಲ್ಲೂ 3 ಜನ ಗೋಟ್ಗಳು. ನೋಡೋಣ ಮೂವಿ ಯಾವ ಲೆವೆಲ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಟೀಸರು ಮತ್ತು ಮೂವಿ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ ಗುರು. ಇನ್ನು ರಾಜವಂಶದ ಯುವರಾಜ್ ಕುಮಾರ್ ಅವ್ರದ್ದು ನ್ಯೂ ಮೂವಿ ಅನೌನ್ಸ್ಮೆಂಟು ಆಗೋಗ್ಬಿಟ್ಟದ ಗುರು. ಮೂವಿಗೆ ಎಕ್ಕ ಅಂತ ಹೇಳ್ಬಿಟ್ಟು ಟೈಟಲ್ ಇಟ್ಟವ್ರೆ. ಪ್ರೊಡ್ಯೂಸ್ ಮಾಡ್ತಾ ಇರೋದು ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮತ್ತು ಜಯಣ್ಣ ಭೋಗೇಂದ್ರ ಅವರು. ಈ ಮೂವಿಗೆ ಆ್ಯಕ್ಷನ್ ಕಟ್ ಹೇಳ್ತಾ ಇರೋದು ನಮ್ಮ ರತ್ನನ್ ಪ್ರಪಂಚ ಖ್ಯಾತಿಯ ರೋಹಿತ್ ಪದಕಿ ಅವರು. ರೋಹಿತ್ ಅವರು ಅವ್ರ ಹಿಂದೆ ಮೂವಿ ರತ್ನನ್ ಪ್ರಪಂಚದಲ್ಲಿ ಒಂದು ಸಾಲಿಡ್ ಹಿಟ್ನ ತಗೊಂಡಿದ್ರು ಗುರು. ಈಗ ಒಂದು ರಾರೆಸ್ಟಿಕ್ ಮೂವಿನ ಕೈಗೆತ್ಕೊಂಡು ನಮ್ಮ ಯುವರಾಜ್ ಕುಮಾರ್ ಅವ್ರನ್ನ ತೋರ್ಸಕ್ಕೆ ಹೊರಟವ್ರೆ ಗುರು. ನೋಡೋಣ ಮೂವಿ ಯಾವ ಲೆವೆಲ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಟಾಲಿವುಡ್ಡಲ್ಲಿ ನಾಗ ಚೈತನ್ಯ ಮತ್ತು ಸಾಯಿ ಪಲ್ಲವಿ ಅವ್ರು ಮಾಡ್ತಾ ಇರೋ ಟಂಡೇಲ್ ಮೂವಿ ಫೆಬ್ರವರಿ 7ಗೆ ರಿಲೀಸ್ ಮಾಡ್ತಾವ್ರೆ ಗುರು.
ಈ ಹಿಂದೆ ಮೂವಿಯ ಒಂದು ಟೀಸರ್ ರಿಲೀಸ್ ಮಾಡಿದ್ರು ಗುರು ಮೇಕರ್ಸು. ಆ ಮೂವಿ ಟೀಸರು ಒಂದು ಲೆವೆಲ್ಗೆ ಹಿಟ್ಟಾಗಿತ್ತು ಗುರು. ನೋಡೋಣ ಮೂವಿಯಲ್ಲಿ ಇವರಿಬ್ಬರ ಮಧ್ಯೆ ಕೆಮಿಸ್ಟ್ರಿ ಯಾವ ಲೆವೆಲ್ಗೆ ಮ್ಯಾಜಿಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಟಾಲಿವುಡ್ಡಲ್ಲಿ ಒಂದು ದೊಡ್ಡ ಬಿಗ್ ಅಪ್ಡೇಟ್ ಯಾವುದು ಅಂದರೆ ಅದು ಅನುಷ್ಕಾ ಶೆಟ್ಟಿ ಅವ್ರದ್ದು ಕಮ್ ಬ್ಯಾಕ್ ಮೂವಿ ಗುರು. ಈ ಮೂವಿ ನೇಮ್ ಬಂದ್ಬಿಟ್ಟು ಘಾಟಿ ಅಂತ ಗುರು. ಡೈರೆಕ್ಟರ್ ಕ್ರಿಶ್ ಅವರು ಆಕ್ಷನ್ ಕಟ್ ಹೇಳ್ತಾರೋ ಈ ಮೂವಿಯಲ್ಲಿ ಅನುಷ್ಕಾ ಅಕ್ಕನ್ನ ಒಂದು ಬ್ರೂಟಲ್ ಕ್ಯಾರೆಕ್ಟರ್ ಅಲ್ಲಿ ನೋಡಕ್ಕೆ ನಾವು ಸಿದ್ಧರಾಗಿರ್ಬೇಕು ಗುರು. ಯಾಕಂದ್ರೆ ಟ್ರೀಸರ್ ನೋಡ್ರಿ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಏನೇ ಆದ್ರೂ ಅಕ್ಕ ಕಮ್ಬ್ಯಾಕ್ ಆಗಿರೋದು ನನಗೂ ಖುಷಿನೇ ಗುರು. ಬಟ್ ಅಕ್ಕನ ಲುಕ್ಸ್ ವೈಸ್ ಸಖತ್ ಡಿಸಪಾಯಿಂಟ್ ಆಗೋಗ್ಬಿಟ್ಟಿದ್ದೀನಿ ಗುರು. ಅದು ಯಾವ ಗಳಿಗೆಯಲ್ಲಿ ಆ ಕಿತ್ತೋಗಿರೋ ಸೈಜ್ 0 ಮೂವಿ ಮಾಡಿದ್ಲೋ ಆ ಟೈಮಿಂದ ಅಕ್ಕ ಹೆವಿ ಫ್ಯಾಟ್ಗೆ ಟರ್ನ್ ಆಗಿಬಿಟ್ಟವಳೆ ಗುರು. ಬಟ್ ಫ್ಯಾನ್ಸ್ಗೆ ಈ ಲುಕ್ಕು ಅಷ್ಟೊಂದು ಇಷ್ಟ ಆಗಿಲ್ಲ ಗುರು. ನೋಡೋಣ ಮೂವಿ ಯಾವ ಲೆವೆಲ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಬಾಲಿವುಡ್ ವಿಷಯಕ್ಕೆ ಬಂದರೆ ಬಾಲಿವುಡ್ ಅವ್ರಿಗೆ ಸೌತ್ ಇಂಡಿಯನ್ನ ಸ್ಫೂರ್ತಿಯಾಗಿ ತಗೊಂಡ್ರಂದ್ರೆ ಪೂರ್ತಿಯಾಗಿ ತಗೊಳಕ್ ಹೊಟ್ಟವ್ರೆ ಗುರು. ಅದ್ರ ಫಲಿತಾನೆ ತಮಿಳ್ ಮೂವಿಯ ತೆರಿ ರಿಮೇಕ್ ಗುರು. ಈ ಮೂವಿನ ವರುಣ್ ಧವನ್ ಅವರು ರಿಮೇಕ್ ಮಾಡ್ತಾವ್ರೆ ಗುರು. ಅಟ್ಲೆ ಅವರು ಪ್ರೆಸೆಂಟ್ ಮಾಡಿರೋ ಈ ಮೂವಿನ ನಾವು ಡಿಸೆಂಬರ್ 25 ನೋಡ್ಬೋದು ಗುರು. ಈಗಾಗಲೇ ಈ ಮೂವಿಯ 2 ಟೀಸರ್ ರಿಲೀಸ್ ಆಗಿದೆ ಗುರು. ರಿಲೀಸ್ ಆಗಿರೋ 2 ಟೀಸರಲ್ಲೂ ಫುಲ್ ಆಫ್ ಆ್ಯಕ್ಷನ್ನೇ ತುಂಬಿಟ್ಟವ್ರೆ ಗುರು. ಅದರಲ್ಲೂ ನನಗೆ ಪರ್ಸ್ನಲ್ ಫೇವ್ರೇಟ್ ಯಾವುದು ಅಂದರೆ ಜಾಕಿ ಶ್ರಾಫ್ ಅವರು ಡಿಫ್ರೆಂಟ್ ಗೆಟಪ್ಪಲ್ಲಿ ಕಾಣಿಸ್ಕೊತವ್ರೆ ಗುರು. ನೋಡೋಣ ಮೂವಿ ಬಂದಮೇಲೆ ತಮಿಳಲ್ಲಿ ಮಾಡಿರೋ ಅಷ್ಟು ಮ್ಯಾಜಿಕ್ಕು ಇದರಲ್ಲೂ ಮಾಡುತ್ತಾ ಅಂತ. ಇನ್ನು ಟಾಲಿವುಡ್ ವಿಷಯಕ್ಕೆ ಬಂದರೆ ಪ್ರಭಾಸ್ ಅವರು ಅದು ಯಾವ ಗಳಿಗೆಯಲ್ಲಿ ಬಾಹುಬಲಿ 2 ಮಾಡಿದ್ರೋ ಗೊತ್ತಿಲ್ಲ, ಅವ್ರ ರೇಂಜೇ ಬೇರೆ ಆಗೋಯ್ತು ಗುರು ಮೂವಿ ಆದಮೇಲೆ. ಅದರಲ್ಲೂ ಅವ್ರ ಕೈಯಲ್ಲೇ ಈಗ 1 ಅಲ್ಲ 2 ಅಲ್ಲ 8 ಮೂವಿ ಆಯ್ತೆ ಗುರು. ಸಾಲಾರ್ 2, ಕಲ್ಕಿ 2, ಆಮೇಲೆ ಸ್ಪಿರಿಟ್ 2, ಫೌಜಿ, ಈ ಒಂಬಾಳೆ ಅವ್ರ ಜೊತೆ 3 ಮೂವಿನ ಸೈನ್ ಮಾಡಿದ್ದಾರೆ ಅಂತೆ ಗುರು. ಅದು ಬಂದೆ 2026, 27, 28 ಅಂತೆ ಗುರು. ಈ ಮೂವೀಸ್ ಎಲ್ಲ ಬರೋಷ್ಟಲ್ಲೇ ನನಗೆ ಮದುವೆ ಆಗಿ ಮಕ್ಕಳಾಗಿ ಅವರೂ ದೊಡ್ಡವರಾಗಿ ವಯಸ್ಸಿಗೆ ಬಂದುಬಿಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಫೀಲಿಂಗ್ ಗುರು. ಈಗ ಅಮಿಕೊಂಡು ಜೋಕ್ಸ್ ಎಲ್ಲ ಸೈಡ್ಗಿಟ್ಟು ಮೇಯ್ನ್ ಮ್ಯಾಟ್ರಿಗೆ ಬರೋಣ. ಇನ್ನು ಮೇಯ್ನ್ ವಿಚಾರಕ್ಕೆ ಬಂದರೆ ತುಂಬ ದಿನಗಳಿಂದ ಡಾಂಗ್ ಲೀ ಅವರು ಸ್ಪಿರಿಟ್ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಒಂದು ರೂಮರ್ ಕ್ರಿಯೇಟ್ ಆಗಿತ್ತು ಗುರು. ಈಗ ಅದೇ ಡಾಂಗ್ ಲೀ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲೇ ಸಲಾರ್ 2 ಪೋಸ್ಟ್ನ ಇಟ್ಟವ್ರೆ ಗುರು. ಇದನ್ನ ನೋಡಿದ ಫ್ಯಾನ್ಸು ಹೇಗೆ ವೈನ್ ಶಾಪ್ ಓಪನ್ ಆದಮೇಲೆ ಜನಗಳೆಲ್ಲ ಅಂಗಡಿ ಮೇಲೆ ದಾಳಿ ಮಾಡ್ತಾರೋ ಆ ರೀತಿ ಡಾಂಗ್ ಲೀ ಅವ್ರ ಅಕೌಂಟ್ ಮೇಲೆ ದಾಳಿ ಮಾಡೋರೆ ಗುರು. ನೋಡೋಣ ನಮ್ಮ ಡಾಂಗ್ ಲೀಯನ್ನ ಸ್ಪಿರಿಟಲ್ಲಿ ಬರ್ತಾನೋ ಇಲ್ಲಾಂದರೆ ಸಲಾರ್ 2 ಬರ್ತಾನ ಅಂತ ಹೇಳ್ಬಿಟ್ಟು. ಇನ್ನು ಆ್ಯಕ್ಷನ್ ಲವರ್ಸ್ ಯಾರನ್ನ ಇದ್ದರೆ ಒಂದು ಸೀರೀಸ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಬೇಡ್ರಿ ಗುರು. ಸೀರೀಸ್ ಹೆಸರು ಬಂದ್ಬಿಟ್ಟು ಸಿಟಾಡೆಲ್ ಹನಿ ಬನ್ನಿ ಅಂತ ಹೇಳ್ಬಿಟ್ಟು. ಇದನ್ನ ಫ್ಯಾಮಿಲಿ ಮ್ಯಾನ್ ಮತ್ತೆ ಫಾರ್ಜಿ ಡೈರೆಕ್ಟ್ ಮಾಡಿರೋ ರಾಜ್ ಮತ್ತೆ DK ಅವರು ಡೈರೆಕ್ಟ್ ಮಾಡಿದ್ದಾರೆ ಗುರು. ಈ ಸೀರೀಸ್ನ ಪ್ರೊಡ್ಯೂಸ್ ಮಾಡಿರೋದು ಇನ್ಫಿನಿಟಿ ವಾರ್ ಮತ್ತೆ ಎಂಡ್ ಗೇಮ್ ಡೈರೆಕ್ಟ್ ಮಾಡಿರೋ ರೂಸೋ ಬ್ರದರ್ಸ್ ಗುರು. ಆ್ಯಕ್ಚುಲಿ ಈ ಸೀರೀಸ್ನ ಮೊದಲನೇ ಭಾಗ ಬಂದ್ಬಿಟ್ಟು ಪ್ರಿಯಾಂಕಾ ಚೋಪ್ರಾ ಅವರು ಮಾಡಿದ್ರು ಗುರು. ಆ ಸೀರೀಸ್ನ ಪ್ರೀಕ್ವೆಲ್ಲೇ ಈ ಸೀರೀಸ್ ಗುರು. ಸೀರೀಸ್ನಲ್ಲಿ ಆ್ಯಕ್ಷನ್ಗೇನು ಕೊರತೆ ಇಲ್ಲ ಗುರು. ಬಟ್ ರಾಜ್ ಮತ್ತು DK ಅವರು ಮಾರ್ಕ್ಗೆ ಅಷ್ಟೊಂದು ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಫೀಲಿಂಗ್ ಗುರು. ಬಟ್ ಒಂದು ಡೀಸೆಂಟ್ ವಾಚ್ ಅಂತಲೇ ಹೇಳ್ಬೋದು ಗುರು. ಇನ್ನು OTT ರಿಲೀಸಸ್ಗೆ ಬಂದರೆ ದೇವರ ಮೂವಿ ನೆಟ್ಫ್ಲಿಕ್ಸಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಸ್ಕ್ರೀಮ್ ಆಗ್ತೈತೆ ಗುರು. ಇನ್ನು ರಜನಿಕಾಂತ್ ಅವ್ರದ್ದು ವೆಟ್ಟೆಯನ್ ಮೂವಿ ಅಮೆಝಾನ್ ಪ್ರೈಮಲ್ಲಿ ಸ್ಕ್ರೀಮ್ ಆಗ್ತೈತೆ ಗುರು. ಇಷ್ಟೇ ಗುರು ಮೂವಿ ಅಪ್ಡೇಟ್ಸು. ಈಗೊಂದು ಸ್ಯಾಡ್ ನ್ಯೂಸ್ನ ಹೇಳ್ಬಿಟ್ಟು ವಿಡಿಯೋನ ಎಂಡ್ ಮಾಡ್ತೀನಿ ಗುರು. ಅದೇನೆಂದರೆ ಸ್ಯಾಂಡಲ್ವುಡ್ನ ರೈಟರ್ ಕಮ್ ಡೈರೆಕ್ಟರ್ ಗುರುಪ್ರಸಾದ್ ಅವರು ತಮ್ಮ ನಿವಾಸದಲ್ಲಿ ನೇಣಾಕೊಂಡು ಸಾವನ್ನಪ್ಪಿದ್ರು ಗುರು. ಅವರು ತುಂಬ ಸಾಲಗಳು ಮಾಡಿಬಿಟ್ಟು ಅದನ್ನು ತೀರ್ಸೋಕ್ಕಾಗ್ದಿರ ಸಾವನ್ನಪ್ಪಿದ್ರು ಗುರು. ಅದರಲ್ಲೂ ನನಗೆ ಸಖತ್ ಬೇಜಾರಾಗಿದ್ದೇನೆಂದರೆ ಅವರು ಸತ್ತಿ 4-5 ದಿನಗಳು ಆದ್ರೂ ಕೂಡ ಬಾಡಿ ಬಂದ್ಬಿಟ್ಟು ಡಿಕಂಪೋಸ್ ಆಗಿ ವಾಸನೆ ಬಂದಾಗ ಆಚೆ ಕಡೆ ಅವರು ನೋಡ್ಕೊಂಡವ್ರೆ ಅಂತ. ಬಟ್ ಇದನ್ನ ನೋಡಿ ನಂಗಂತೂ ಸಖತ್ ಬೇಜಾರಾಗೋಯ್ತು ಗುರು. ಎಂಥ ಒಬ್ಬ ಡೈರೆಕ್ಟ್ರು ಈ ಥರ ಒಂದು ಹೀನಾಯ ಸಾವು ಸಾಯ್ತಾನೆ ಅಂದರೆ ನೋಡೋಕ್ಕೆ ಸಖತ್ ಬೇಜಾರಾಗೋಗ್ಬಿಡುತ್ತೆ ಗುರು. ನಾನು ವೀವರ್ಸ್ ಕೇಳೋದು ಇಷ್ಟೇ, ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಸಾಲನ ವಾಪಸ್ ಕೊಡೋಷ್ಟು ಸಾಲ ಮಾಡಿ. ಸಾಲ ತಗೊಂಡು ಏನೋ ಮಾಡಿಬಿಡ್ತೀನಿ ಕಿತ್ತಾಕ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ವಾಪಸ್ ಕೊಡೋಕ್ಕಾಗ್ದಿರ ಈ ಥರ ನೇಣಿಗೆ ಶರಣಾಗೋದು ಇವೆಲ್ಲ ಬೇಡ ಗುರು. ದೇವರು ನಮಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲೇನೆ ಖುಷಿಯಿಂದ ಫ್ಯಾಮಿಲಿ ಜೊತೆ ಬದುಕೋಣ, ಏನಂತೀರಾ? ದಯವಿಟ್ಟು ನೀವು ಯಾರಾದ್ರೂ ಈ ಥರ ಮಾಡೋಕೆ ಹೋಗ್ಬೇಡ್ರಿ ಗುರು. ಅಷ್ಟೇ ನಾನು ಹೇಳೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಕ್ಕೆ ಹೇಳಿ. ನಿಮ್ಗೆ ಗಂಟೆ ಹೋಗಲ್ಲ. ಓಕೆ ಫ್ರೆಂಡ್ಸ್, ಬಾಯ್.